ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಒಬ್ಬ ಶಿಷ್ಯನ ಸದ್ಗುಣಗಳು ಅವುಗಳು ಫಲಭರಿತವಾದಂಥ ಜೀವಿತವಾಗಿರ್ಬೇಕು. ಶಿಷ್ಯ ಯಾವಾಗಲೂ ಫಲಭರಿತನಾಗಿರ್ಬೇಕೆಂಬುದಾಗಿ ನಾವು ಕಲಿತಾ ಇದ್ದೇವೆ. ಈ ದಿವಸ ಒಬ್ಬ ಶಿಷ್ಯ ಆತನು ಬೆಳಕಿನ ಫಲವನ್ನು ಕೊಡುವವನಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ. ಎಫೆಸ್ಯ 5ನೇ ಅಧ್ಯಾಯದ 8ನೇ ವಚನದಲ್ಲಿ ನಮಗೆ ನೇರವಾಗಿ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲ ಉಪಕಾರದಲ್ಲಿ, ನೀತಿಯಲ್ಲಿ, ಸತ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಒಬ್ಬ ಶಿಷ್ಯ, ಒಬ್ಬ ವಿಶ್ವಾಸಿ, ಆತನು ಬೆಳಕು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಅನ್ಯ ಜನರಿಗೆ ಬೆಳಕಾಗಿದ್ದೀರಿ. ಯೆಶಾಯ 42ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನೇರವಾಗಿ ಅನ್ಯ ಜನಗಳಿಗೆ ಬೆಳಕನ್ನಾಗಿ ನೇಮಿಸಿದ್ದೇನೆ. ಪ್ರಿಯರೇ, ನಮ್ಮನ್ನ ದೇವರು ಬೆಳಕನ್ನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ಯೆಶಾಯ 60ನೇ ಅಧ್ಯಾಯದ 1ನೇ ವಚನದ ಪೂರ್ಣ ಭಾಗವನ್ನು ನೋಡುವಾಗ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಕರ್ತನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ವಿಶ್ವಾಸಿ ಈ ಲೋಕದಲ್ಲಿ ಬೆಳಕಾಗಿದ್ದಾನೆ. ನಾವು ಬೆಳಕಿನ ಆಯುಧಗಳನ್ನು ಧರಿಸಿಕೊಂಡವರಾಗಿ ಬೆಳಕಿನ ಮಕ್ಕಳಾಗಿ ಈ ಭೂಮಿಯ ಮೇಲೆ ಜೀವಿಸಬೇಕನ್ನುವಂಥದ್ದು ಅದು ದೇವರ ಒಂದು ನಿಜವಾದ ಪ್ಲಾನ್ ಆಗಿದೆ ಪ್ರೇರೆ. ಯಾಕಂದರೆ ನಾವು ಬೆಳಕು ಲೋಕಕ್ಕೆ ಜ್ಯೋತಿರ್ಮಂಡಲದಂತೆ ಬೆಳಕಾಗಿ ಹೊಳೆಯಬೇಕೆಂಬುದು ದೇವರ ಒಂದು ನಿಜವಾದ ಪ್ಲಾನ್ ಆಗಿದೆ ಪ್ರೇರೆ. ಅದಕ್ಕಾಗಿ ಎಷ್ಟೋ ದೇವ್ರ ಮಕ್ಕಳು ಅವರು ಆ ಮಧ್ಯಾಹ್ನದ ತೇಜಸ್ಸಿನಂಥ ಬೆಳಕಿನವರಾಗಿ ಕಂಡು ಬರಬೇಕನ್ನುವಂಥ ಒಂದು ಆಲೋಚನೆಗಳಿಗೆ ವಿರುದ್ಧವಾಗಿರುವುದಕ್ಕೆ ಕಾರಣ ಏನು? ಕಾರಣ ಇಷ್ಟೇ ನನ್ನ ಪ್ರಿಯ ದೇವಜನರೇ, ನಮ್ಮಲ್ಲಿರುವಂಥ ಬೆಳಕನ್ನು ನಾವು ಕತ್ತಲೆಯಾಗಿರಿಸಿರುವುದೇ. ಪ್ರಿಯರೇ, ಎಷ್ಟೋ ದೇವ್ರ ಮಕ್ಕಳಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಅವರು ತಮ್ಮ ಜೀವಿತವನ್ನು ತಪ್ಪಾದ ಸಂಗತಿಗಳಿಗೆ ಒಳಪಡಿಸುವಾಗ ಅವರ ಜೀವಿತ ಪೂರ್ಣವಾಗಿ ನಷ್ಟದಲ್ಲಿರ್ತದೆ, ಅದು ಕತ್ತಲೆಯಲ್ಲಿರ್ತದೆ ಎಂಬುದಾಗಿ. ಒಂದು ವೇಳೆ ಯೇಸು ಅದನ್ನ ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯದ 22ನೇ ವಚನದಿಂದ ಹೇಳಿದ್ರು, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಇನ್ನೆಷ್ಟರನ್ನು ಬೇಕು? ನೋಡ್ರಿ, ಇಲ್ಲಿ ಒಂದು ಉದಾಹರಣೆಯನ್ನು ಸಹ ಕರ್ತನು ಹೇಳುವುದನ್ನು ನಾವು ನೋಡ್ತೀವಿ. ನಮ್ಮ ದೇಹ ಇದು ಬಹಳ ಪ್ರಾಮುಖ್ಯ. ಇದರ ಮೂಲಕ ನಾವು ಬೆಳಕನ್ನ ಹೊರಚೊಮ್ಮಬಹುದು ಅಥವಾ ಇದರ ಮೂಲಕ ಕತ್ತಲೆಯವರಾಗಿಯೂ ಸಹ ನಾವಿರ್ಬೋದು ಎಂಬುದಾಗಿ. ದೇಹ ಇದಕ್ಕೆ ಸಾಧನ. ಈ ನಮ್ಮ ದೇಹವನ್ನು ನೀನು ಹೇಗೆ ಇಟ್ಕೊಳ್ತೀರೋ ಅದರ ಮೇಲೆ ಅದು ಬಹಳಷ್ಟು ಡಿಪೆಂಡ್ಸ್ ಆಗ್ತದೆ, ಅದರ ಮೇಲೆ ಪರಿಣಾಮ ಬೀರ್ತದೆ ಎಂಬುದಾಗಿ ಯೇಸು ನೇರ. ಅದಕ್ಕಾಗಿ ನಮ್ಮ ದೇಹವನ್ನು ನಾವು ಯಾವಾಗಲೂ ಸರಿಯಾಗಿ ಸತ್ಯಕ್ಕೆ ಯೋಗ್ಯವಾಗಿ ಇಟ್ಕೊಳ್ಬೇಕು. ಎಷ್ಟೋ ದೇವ್ರ ಮಕ್ಕಳು ಅದನ್ನ ಈ ದೇಹವನ್ನು ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡುವುದರಿಂದ ಅವರು ವೇಷಭರಿತ ಜೀವಿತವನ್ನು ಸಾಗಿಸುವವರಾಗಿ ಅವರು ಬೆಳಕಿನವರಂತೆ ಕಂಡು ಬರ್ತಾರೆ ವಿನಃ ಆದರೆ ಆ ಬೆಳಕಿನಲ್ಲಿ ನಿಲ್ಲುವುದಕ್ಕೆ ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ. ಸೈತಾನ ಈ ವಿಶ್ವಾಸಿಗಳನ್ನ ಈ ದಿವಸ ಆ ಒಂದು ಬೆಳಕಿನ ವೇಷವನ್ನು ಹಾಕುವುದಕ್ಕೆ ಆತನು ಕರೆ ಕೊಡುವನಾಗಿದ್ದಾನೆ ಎಂಬುದಾಗಿ ನಾವು 2 ಕೊರಿಂಥ 11ನೇ ಅಧ್ಯಾಯದ 14ನೇ ವಚನದಲ್ಲಿ ನೇರವಾಗಿ ನಾವು ನೋಡ್ತೀವಿ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಎಷ್ಟೋ ದೇವ್ರ ಮಕ್ಕಳನ್ನು ನೋಡ್ರಿ, ಈ ದಿವಸ ಅವರು ಈ ಬೆಳಕಿನ ವೇಷವನ್ನು ಹಾಕಿಕೊಂಡು ಈ ಭೂಮಿಯ ಮೇಲೆ ಜೀವಿಸುವುದನ್ನು ನಾವು ನೋಡ್ಕೋತೇವೆ. ಈ ಕಾರಣ ದೇವರ ರಾಜ್ಯವನ್ನ ಕಟ್ಟುವುದಕ್ಕೆ ಎಷ್ಟೋ ಕಷ್ಟ. ದೇವರ ಸಾಮ್ರಾಜ್ಯ ಅದು ಬೆಳಕಿನ ಸಾಮ್ರಾಜ್ಯ. ಅದಕ್ಕೆ ಯೇಸು ನೇರವಾಗಿ ಹೇಳಿದರು, ನಾನು ಬೆಳಕಾಗಿದೆ, ನನ್ನನ್ನು ಅನುಸರಿಸುವವನು ಬೆಳಕಿನಲ್ಲಿ ನಡೆಯುವಂಥವನಾಗಿರ್ತಾನೆ, ಅವನು ಕತ್ತಲೆಯನ್ನು ಅನುಸರಿಸದೆ ಬೆಳಕಿನವನಾಗಿರ್ತಾನೆ ಎಂಬುದಾಗಿ ಯೇಸು ನೇರವಾಗಿ ಹೇಳಿದರು. ಪ್ರಿಯಾನಂದ ಈ ಬೆಳಗಿನ ಜಾವದಲ್ಲಿ ನಮಗೆ ಬಹಳ ಪ್ರಾಮುಖ್ಯವಾಗಿ ನಾವು ಕತ್ತಲೆಗೆ ಸಂಬಂಧಪಟ್ಟ ಸಂಗತಿಗಳಿಂದ ಹೊರಗೆ ಬಂದು ನಾವು ಅವುಗಳನ್ನು ಖಂಡಿಸಿ ನಾವು
ಕರ್ತನಿಗೆ ಯೋಗ್ಯವಾದ ರೀತಿಯಲ್ಲಿ ಬೆಳಕಿನವರಾಗಿ ಜೀವಿಸುವುದಕ್ಕೆ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದು ಅಗತ್ಯ. ಇಲ್ಲವಾಗಿದ್ದರೆ ನಮ್ಮ ಜೀವಿತವನ್ನು ನಾವು ನಷ್ಟಕ್ಕೆ ಅಂದರೆ ಕತ್ತಲೆಯಲ್ಲಿ ಕಳೆಯುತ್ತಾ ದೇವರಿಗೆ ವೈರಿಗಳಾಗಿ ನಿಲ್ಲುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ಕೋತೇವೆ. ಅದಕ್ಕಾಗಿ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಆ ಬೆಳಕಿನ ಫಲವನ್ನು ಹೆಚ್ಚು ತೋರಿಸುತ್ತಾ ಕರ್ತನಿಗೆ ಘನತೆಯನ್ನು ತರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂಥ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.